ಇಂದು ನಮ್ಮೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಬನ್ನಿಗೋಳ ತಾಂಡಾದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ನವರ ಜಯಂತಿಯನ್ನು ಹಾಗೂ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಮುಖ್ಯ ಗುರುಗಳಾದ ಬಸವರಾಜ್, ಸಹಶಿಕ್ಷಕರಾದ ಅಶೋಕ್, ಶರಣಪ್ಪಗೌಡ, ಮೆಹಬೂಬ್, ವನಜಾಕ್ಷಿ ಹಾಗೂ ವಿದ್ಯಾರ್ಥಿಗಳು ಹಾಗೂ ಅಡುಗೆ ಸಿಬ್ಬಂದಿಯವರು ಸೇರಿ ಜಯಂತಿಯನ್ನು ಆಚರಿಸಿದರು. ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಆಕಿ ಮುಗಿಸಿದಾಳ. ಈಗ ಭಾಷಣವನ್ನು ಸರ್ವಪಲ್ಲಿ ರಾಧಾಕೃಷ್ಣನ್ ಅಂದ್ರೆ ಯಾರು, ಅವ್ರು ಏನಿದ್ರು, ಏನಾಗಿದ್ರು, ಹೌದಾ? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು 1888ನೇ ಇಸ್ವಿಯಲ್ಲಿ ಆಂಧ್ರ ಪ್ರದೇಶದ ಒಂದು ಗ್ರಾಮದಲ್ಲಿ ಜನಿಸಿದಂತಹ ಮನುಷ್ಯ. ಇವರು ಎಜುಕೇಷನ್ ಸಹ ಅಲ್ಲೇ ಆಯಿತು. ಆಮೇಲೆ ಆ ಒಂದು ಆಂಧ್ರ ಪ್ರದೇಶದಲ್ಲಿ ವೆಲ್ಲೂರು ಅಂತಿದೆ, ಅಲ್ಲಿ ಆ ವೆಲ್ಲೂರಿನಲ್ಲಿ ಅವರ ವಿದ್ಯಾಭ್ಯಾಸ ಮುಗಿತು. ನಂತರ ಅವರು ಕೆಲವೊಂದು ಶಾಲಾ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ಅಲ್ಲ, ಆಮೇಲೆ ಏನಾಯ್ತು ಅಂದ್ರೆ ಸೇವೆ ಸಲ್ಲಿಸಿ ಉತ್ತಮ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾರೆ ಅವರು. ಯಾಕಂದ್ರೆ ಈಗ ನೋಡ್ರಿ, ರಾಜಕಾರಣಿಗಳು ಬರ್ತಾರೆ ಇವತ್ತಿನ ದಿನ ಸರ್ವಪಲ್ಲಿ ರಾಧಾಕೃಷ್ಣನವರ ಏನು ಶಿಕ್ಷಕ ವೃತ್ತಿಯಲ್ಲಿ ಯಾವ ರೀತಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರ ನಿರೂಪಣೆಯನ್ನು ಕುಮಾರಿ ಸೇವಂತಿ, ಸ್ವಾಗತವನ್ನು ಅಭಿಷೇಕ್, ನಕ್ಷತ್ರ ವಂದನಾರ್ಪಣೆಯನ್ನು ನೆರವೇರಿಸಿದರು. ಸರಿಯಾಗಿ ಅಭ್ಯಾಸ ಮಾಡಿ ಮುಂದುವರಿ ಅಂದರೆ ನೀವು ನಮ್ಮನ್ನು ಗುರುತಿಸ್ತೀರಿ, ನಮ್ಮನ್ನು ನೆನೆಸ್ತೀರಿ. ನಾವು ನಮ್ಮ ಕರ್ತವ್ಯಗಳನ್ನು ನಾವು ಮಾಡ್ತೀವಿ. ಜೊತೆಗೆ ನೀವು ಯಾರಿಗೆ ಏನು ಬರಲ್ಲ ಶಿಕ್ಷಕರನ್ನ ಕೇಳ್ಬೇಕು. ಸ್ವಲ್ಪ ಬರೇ ಅವ್ರು ಹೇಳಲ್ಲ, ಇವ್ರು ಸಣ್ಣ ಮಕ್ಕಳು ನಿಮ್ಮನ್ನ ಸುದ್ದಿ ಈಗ ಒಂದು ಮಣ್ಣಿರುತ್ತೆ, ಆ ಮಣ್ಣು ನೋಡ್ರಿ. ತದನಂತರದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿಯನ್ನು ವಿತರಿಸುವುದರ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು.